ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದಲೇ ಮಾಡುವಂಥ ಉದ್ಯೋಗ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇದು ಒಂದು ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಅನ್ನೋದು ಪ್ರೊಫೈಲ್ಗೆ ಇವ್ರು ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಮನೆಯಿಂದಲೇ ಮಾಡುವಂಥ ಇದು ಕೆಲಸ ಇರುವಂಥದ್ದು. ಆ್ಯಂಡ್ ಮೇನ್ ಮುಖ್ಯವಾಗಿ ಈ ಒಂದು ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಪ್ರೊಫೈಲನ್ನು ಹೇಳ್ತಾ ಇದ್ದೀನಿ. ಇದಕ್ಕೆ ಕಂಪನಿ ಏನು ಹೈರಿಂಗ್ ಮಾಡ್ತಾ ಇದೆ ಅದು ಆ್ಯಕ್ಚುಲಿ ಬ್ಲಿಂಕಿಟ್ ಕಂಪನಿಗೋಸ್ಕರ ಹೈರಿಂಗ್ ಮಾಡ್ತಾ ಇರುವಂಥದ್ದು. ಸೊ ನೇರವಾಗಿ ಬ್ಲಿಂಕಿಟ್ದವ್ರು ಇಲ್ಲಿ ಹೈರಿಂಗ್ ಮಾಡ್ತಾ ಇಲ್ಲ. ಬಟ್ ಆದರೆ ಇಲ್ಲಿ ಹೇಗಿರುತ್ತೆ ಅಂದರೆ ಏಜೆನ್ಸಿ ಅಂದರೆ ಬ್ಲಿಂಕಿಟ್ದವ್ರು ಏನು ಮಾಡ್ತಾರೆ ಅಂತಂದರೆ ನಮ್ಮಲ್ಲಿ ಇಷ್ಟು ಕ್ಯಾಂಡಿಡೇಟ್ ಬೇಕು ಜಾಬ್ಗೋಸ್ಕರ, ಸೊ ಹೀಗಾಗಿ ಹೈರಿಂಗ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ ಕಂಪನೀಸ್ಗೆ. ಆ ಕಂಪನಿ ಇವಾಗ ಏನು ಮಾಡ್ತಾ ಇದೆ, ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದೆ. ಸೊ ಇಲ್ಲಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಫಸ್ಟಿಗೆ ನೀಡ್ತಾ ಇದ್ದೀನಿ. ಕೆಲಸ ಹೇಗಿರುತ್ತೆ ಮತ್ತು ಯಾವ ರೀತಿ ಅವ್ರು ತೊಗೋತಾರೆ, ನಿಮಗೆ ಹೇಗೆ ಅಪ್ಲೈ ಮಾಡಬೇಕು ಎಲ್ಲ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ತಿಳ್ಕೊಳ್ಳಿ ಕೆಲಸ ಏನಿದೆ ಮತ್ತು ಅಪ್ಲೈ ಮಾಡೋ ಪ್ರೊಸೆಸ್ಸು ಇತ್ತು ಎಲ್ಲವೂ ಕೂಡ ಮೊದಲು ತಿಳ್ಕೊಳ್ಳಿ. ನಂತರ ಆಯ್ತಪ್ಪ ನಾವು ಮಾಡ್ಬೋದು ಅಂತ ಅನಿಸಿದ್ರೆ ನೀವು ಈ ಜಾಬ್ಗೆ ಇವತ್ತೇ ಅಪ್ಲೈ ಮಾಡ್ಬೋದು. ಆ್ಯಂಡ್ ಅಪ್ಲೈ ಮಾಡೋದಕ್ಕೆ ಯಾವುದೇ ರೀತಿಯಲ್ಲಿ ಫೀಸ್ ಇರೋದಿಲ್ಲ. ಜಸ್ಟ್ ಅಪ್ಲೈ ಮಾಡಿ ನಿಮ್ಮ ರಿಸ್ಯೂಮ್, ಮೇನ್ ಮುಖ್ಯವಾಗಿ ರಿಸ್ಯೂಮ್ ಚೆನ್ನಾಗಿದೆ, ಕಂಪನಿಗೆ ಇಷ್ಟ ಆಯಿತು ಅಂದರೆ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆನಾ? ಸೊ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನೀ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ. ಈ ಚಾನಲಲ್ಲಿ ಹಲವಾರು ರೀತಿ ನಾನು ಜಾಬ್ಸ್ ರಿಲೇಟೆಡ್ ಮತ್ತು ಇನ್ನೂ ಹಲವಾರು ಇನ್ಫಾರ್ಮೇಷನ್ಗಳನ್ನ ಈ ಚಾನಲಲ್ಲಿ ತರ್ತಾ ಇದ್ದೀನಿ. ಸೊ ಯಾವಾಗ ನಾನು ವೀಡಿಯೋಸ್ಗಳು ಹಾಕ್ತೀನಿ ಅದ್ರ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಯಾವಾಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿಟ್ರೆ. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ. ಜಾಬ್ ಬಗ್ಗೆ ನಾನು ಹೇಳೋದಾದರೆ ಇಲ್ಲಿ ನೋಡ್ತಾ ಇರೋದು ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಬ್ಲಿಂಕಿಟ್ ಬ್ಲ್ಯಾಂಡೆಡ್ ಪ್ರೊಸೆಸ್ಗೋಸ್ಕರ ಇಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಇರುತ್ತೆ ಸ್ನೇಹಿತರೆ. ಮತ್ತು ಈ ಒಂದು ಏನು ಬ್ಲಿಂಕಿಟ್ಗೆ ನಾನು ಜಾಬ್ ಹೇಳ್ತಾ ಇದ್ದೀನಿ, ಇದನ್ನು ಹೈರಿಂಗ್ ಮಾಡ್ತಾ ಇರೋಂಥ ಕಂಪನಿ ಸ್ಟಾರ್ಟೆಕ್ ಆಗಿದೆ. ಸ್ಟಾರ್ಟೆಕ್ ಕಂಪನಿ ಈಗಾಗಲೇ ಸುಮಾರು ಒಂದು ಪ್ರೊಸೆಸ್ಗೆ ಇವರು ಹೈರಿಂಗ್ ಮಾಡಿ ಕೊಡ್ತಾ ಇರ್ತಾರೆ ಬ್ಲಿಂಕಿಟ್ಗೆ. ಇವಾಗ ಮತ್ತೆ ಇದು ಹೈರಿಂಗ್ ಮಾಡ್ತಾ ಇದ್ದಾರೆ ಕೂಡ. ಆ್ಯಂಡ್ ಇದಕ್ಕೆ ಈ ಒಂದು ಜಾಬ್ಗೆ ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇದು ಕಂಪ್ಲೀಟ್ಲಿ ರಿಮೋಟ್ ಜಾಬ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಇದು ನೀವು ರಿಪೋರ್ಟಿಂಗ್ ಯಾವ ಆಫೀಸಿಗೆ ಮಾಡ್ಕೋತೀರಾ, ಲಕ್ನೋ ಆಫೀಸ್ಗೆ ರಿಪೋರ್ಟಿಂಗ್ ಮಾಡ್ಕೋತೀರಾ. ಬಟ್ ಆದರೆ ಮನೆಯಿಂದ ಮಾಡುವಂಥ ಕೆಲಸ ಇರುತ್ತೆ. ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ನಾವಿಲ್ಲಿ ಸ್ವಲ್ಪ ನೋಡಿದರೆ, ಹ್ಯಾಂಡಲ್ ಕಸ್ಟಮರ್ ಕ್ವೈರೀಸ್ ಅಂದರೆ ಇಲ್ಲಿ ಹೇಗಿರುತ್ತೆ ಅಂದರೆ ಬ್ಲಿಂಕಿಟಲ್ಲಿ ಕಸ್ಟಮರ್ಸ್ ಏನಿರ್ತಾರೆ ಸುಮಾರು ಥರದ ಕ್ವೈರೀಸ್ಗಳು ರಿಲೇಟೆಡು ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ. ಅದು ಕೆಲವೊಂದು ಕಾಲ್ ಮೂಲಕ ಆಗಿರ್ಬೋದು, ಚಾಟ್ ಮೂಲಕ ಆಗಿರ್ಬೋದು, ಇಮೇಲ್ ಮೂಲಕ ಆಗಿರ್ಬೋದು. ಸೊ ಅವ್ರು ಏನು ಮಾಡ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ. ನೀವೇನು ಮಾಡ್ತೀರಾ, ಈ ಒಂದು ಕಸ್ಟಮರ್ ಕ್ವೈರೀಸ್ಗಳಿಗೆ ರಿಪ್ಲೈ ಮಾಡ್ತೀರಾ. ಕಾಲ್ ಬಂದಿದ್ದರೆ ಅವ್ರಿಗೆ ಕಾಲಲ್ಲಿ ಉತ್ತರಿಸ್ತೀರಾ. ಚಾಟ್ಸ್ ಮಾಡಿದರೆ ಚಾಟ್ಸ್ಗೆ ರಿಪ್ಲೈ ಮಾಡ್ತೀರಾ. ಇಮೇಲ್ಸ್ಗಳಿದ್ದರೆ ಇಮೇಲ್ಸ್ಗೆ ನೀವು ರಿಪ್ಲೈ ಮಾಡ್ತೀರಾ. ಸೊ ಇಲ್ಲಿ ಎಟ್ ಎ ಟೈಮ್ ನಿಮ್ಗೆ ಇಷ್ಟೂ ಕೆಲಸ ಕೊಡೋಲ್ಲ. ಸೊ ಡೇ ಬೈ ಡೇ ಏನಿರುತ್ತೆ ನಿಮ್ಮದು ಜಾಬ್ ಹಾಕಿರ್ತಾರೆ ಡ್ಯೂಟಿ, ಲೈಕ್ ಇವತ್ತು ಕಾಲ್ಸ್ ಅಟೆಂಡ್ ಮಾಡಿ, ನಾಳೆ ಇಮೇಲ್ಸ್ ಅಟೆಂಡ್ ಮಾಡಿ, ಆ ರೀತಿ ಇರುತ್ತೆ. ಸೊ ಹೀಗಾಗಿ ನಿಮಗೆ ಟ್ರೈನಿಂಗ್ ಕೂಡ ಕೊಡುತ್ತೆ ಕಂಪನಿ, ಹೀಗಾಗಿ ಭಯ ಪಡೋ ಅವಶ್ಯಕತೆ ಇಲ್ಲ. ಓಕೆ. ಎನ್ಶ್ಯೂರ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಬೈ ರಿಸಾಲ್ವಿಂಗ್ ಇಶ್ಯೂಸ್ ಎಫಿಷಿಯೆಂಟ್ಲಿ ಆ್ಯಂಡ್ ಪ್ರೊಫೆಷ್ನಲ್ ಅಂತ. ಇಲ್ಲಿ ಏನಿರುತ್ತೆ ನೋಡಿ, ಇಮೇಲ್ಸ್ ಬರೋದು ಕೂಡ ಪ್ರೊಫೆಷ್ನಲಾಗಿ ಬರೀಬೇಕು. ಚಾಟ್ಸ್ ಇದ್ದರೂ ಕೂಡ ಚಾಟಲ್ಲೂ ಕೂಡ ತುಂಬ ಪ್ರೊಫೆಷ್ನಲ್ಲಾಗಿ ನೀವಲ್ಲಿ ಚಾಟ್ ಮಾಡಬೇಕು. ಕೇವಲ ವಿಷಯದ ಬಗ್ಗೆನೇ ನೀವಲ್ಲಿ ಚರ್ಚೆ ಮಾಡ್ತಿರೋ ಹೊರತು ಬೇರೆ ಯಾವುದೇ ವಿಷಯವನ್ನು ಚರ್ಚೆ ಮಾಡೋ ಹಾಗಿಲ್ಲ. ಆ್ಯಂಡ್ ಇಲ್ಲಿ ಕಾಲ್ಸ್ ಏನಾದರೂ ಬಂದರೆ ಸೊ ಸಂಬಂಧಪಟ್ಟಂಥ ವಿಷಯಕ್ಕೆ ನೀವೇನು ಮಾಡ್ಕೊಂಡ್ರೆ ತುಂಬ ಪೊಲೈಟಾಗಿ ಆ್ಯಸ್ ಅ ಪ್ರೊಫೆಷ್ನಲ್ ಆಗಿ ನೀವಲ್ಲಿ ಮಾತಾಡಬೇಕಾಗುತ್ತೆ. ಅವ್ರಿಗೆ ಬೇಕಾಗಿರೋ ಇನ್ಫಾರ್ಮೇಷನ್ನ ನೀಡಬೇಕಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಪ್ರತಿಯೊಂದು ಕಾಲ್ಸ್ಗಳದ್ದು ಏನಿರುತ್ತೆ ಎಲ್ಲ ಡೀಟೇಲ್ಸ್ಗಳು ಕಂಪನಿಯಲ್ಲಿ ಕೆಲವೊಂದು ಟೀಮ್ ಇಟ್ಟಿರ್ತಾರೆ. ಅವರು ಆ ಟೀಮ್ನವರು ಎನ್ಕ್ವೈರಿ ಮಾಡ್ತಾನೆ ಇರ್ತಾರೆ. ಲೈಕ್ ಆನ್ ಸ್ಪಾಟ್ ಮೇ ಬಿ ಅವ್ರನ್ನೇ ಮಾತಾಡೋದನ್ನು ಕೂಡ ಕೇಳ್ತಾ ಇರ್ತಾರೆ. ಸೊ ಅವಾಗ ಹೀಗಾಗಿ ನೀವು ಪ್ರೊಫೆಷ್ನಲ್ ಇದ್ದಿರೋ ಇಲ್ವಂತೂ ಕೂಡ ಕಂಪನಿ ಕಡೆಯಿಂದ ಕ್ವಾಲಿಟಿ ಟೀಮ್ಸು ಚೆಕ್ ಮಾಡ್ತಾನೆ ಇರ್ತಾರೆ. ಹೀಗಾಗಿ ಈ ಕೆಲಸ ಸ್ವಲ್ಪ ನಿಮಗೆ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಮ್ಯಾನೇಜ್ ಆರ್ಡರ್ಸ್ ರಿಲೇಟೆಡ್ ಕನ್ಸರ್ನ್ ಲೈಕ್ ಡೆಲಿವರಿ ಡಿಲೇ. ಸಮ್ಟೈಮ್ಸ್ ಹೇಗಿರುತ್ತೆ, ಡೆಲಿವರಿ ಏನು ಆರ್ಡರ್ ಮಾಡಿರ್ತಾರೆ, ತುಂಬ ಡಿಲೇ ಆಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಮತ್ತು ರೀಫಂಡ್ ಏನಾದರೂ ಹಾಕಿದ್ರಿ ಮತ್ತು ರಿಪ್ಲೇಸ್ಮೆಂಟ್ ಏನಾದರೂ ಇದ್ದರೆ, ಸೊ ಆ ರೀತಿ ಏನಾದರೂ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಹೆಚ್ಚು ನಿಮಗೆ ಕ್ವೈರೀಸ್ಗಳು ಬರುತ್ತೆ. ಆ್ಯಂಡ್ ಮೇನ್ ಅಂತಂದರೆ ಅಕ್ಯುರೇಟ್ ಕಾಲ್ ಲಾಕ್ಸ್ ಆಯಿತು ಮತ್ತು ಕೇಸ್ ಅಪ್ಡೇಟ್ ಆಯಿತು. ಅಂದರೆ ಇವಾಗ ಯಾವುದಾದ್ರು ಒಂದು ಕಾಲ್ಸ್ ಆಯಿತು, ಏನಾದರೂ ನಾವು ಅಟೆಂಡ್ ಮಾಡಿರ್ತೀವಿ, ಅದ್ರದ್ದು ಏನಿದೆ ಅಂತ ಕನ್ಕ್ಲೂಷನ್ ನೀವೇನು ಮಾಡ್ತೀರಿ, ಡ್ಯಾಶ್ಬೋರ್ಡ್ CRMದಲ್ಲಿ ಎಲ್ಲವನ್ನೂ ಕೂಡ ಮೆನ್ಷನ್ ಮಾಡ್ತೀರಾ. ಇದಾದಂಥ ಕೊಲಾಬ್ರೇಟ್ ವಿತ್ ದ ಇಂಟರ್ನಲ್ ಟರ್ಮ್ಸ್ ಟು ಎನ್ಶೋರ್ ಸ್ಮೂತ್ ಕಮ್ಯುನಿಕೇಷನ್ ಆ್ಯಂಡ್ ಇಶ್ಯೂಸ್ ರಿಸಾಲ್ವ್ ಅಂತ ಹೇಳ್ತಾರೆ. ಸೊ ಏನಿರುತ್ತೆ ಮೇನ್ ಅಂದರೆ ಚೆನ್ನಾಗಿ ಕೊಲಾಬ್ರೇಟ್ ಮಾಡೋದಾಯಿತು. ಅದ್ರ ಜೊತೆಗೆ ನೀವು ಟೀಮ್ ಜೊತೆ ಕೂಡ ಒಂದು ರೀತಿಯಿಂದ ಸಪೋರ್ಟಿವ್ ಆಗಿ ಇಲ್ಲಿ ವರ್ಕ್ ಮಾಡ್ತೀರಾ. ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಗ್ಗೆ ಸ್ವಲ್ಪ ನಾನು ಹೇಳೋದಾದರೆ ಇಲ್ಲಿ ನಿಮಗೆ ಮೇನ್ ಅಂತಂದರೆ ಕನ್ನಡ ಲ್ಯಾಂಗ್ವೇಜ್ಗೋಸ್ಕರ ಹೈರಿಂಗ್ ಮಾಡ್ತಾ ಇಲ್ಲ. ಓಕೆ. ಸೊ ಇಲ್ಲಿ ಹಿಂದಿ ಇಂಗ್ಲೀಷು ಬರ್ತಿರಬೇಕು, ಓದೋಕ್ಕೆ ಬರೆಯೋಕ್ಕೆ ಮಾತನಾಡೋದಕ್ಕೆ ಬರ್ತಿರಬೇಕು. ಯಾವುದಾದ್ರೂ ಒಂದು ಬಂದರೂ ಕೂಡ ಪರವಾಗಿಲ್ಲ, ಅಪ್ಲೈ ಮಾಡ್ಬೋದು. ಬೇಸಿಕ್ ಇಂಗ್ಲೀಷ್ ಬರುತ್ತೆ, ಹಿಂದಿ ಚೆನ್ನಾಗಿ ಬರುತ್ತೆ ಅನ್ನೋರಿದ್ರು ಕೂಡ ಅಪ್ಲೈನ ಮಾಡ್ಬೋದು. ಇಲ್ಲ ನಮಗೆ ಕನ್ನಡನೇ ಬರುತ್ತೆ ಅಂದರೆ ಪ್ರೀವಿಯಸ್ ವೀಡಿಯೋಸ್ಗಳನ್ನು ಸ್ವಲ್ಪ ಚೆಕ್ ಮಾಡಿ ಅಪ್ಲಿಕೇಶನ್ ಓಪನ್ ಇದ್ದರೆ ಅಲ್ಲಿ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು.
ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ಹೇಳೋದಾದರೆ ಅಂಡರ್ ಗ್ರ್ಯಾಜುಯೇಟು ಯಾರಾದರೂ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಅಂದರೆ BA BCom BSc ಈಕ್ವಲ್ ಟು ಎನಿ ಡಿಗ್ರಿ ಆದರೂ ಇದಕ್ಕೆ ಅಪ್ಲೈನ ಮಾಡ್ಬೋದು. ಮತ್ತು ಇದಕ್ಕೆ ಎಕ್ಸ್ಪೀರಿಯನ್ಸ್ ಲೈಕ್ ಫ್ರೆಷರು ಎಕ್ಸ್ಪೀರಿಯನ್ಸು ಎಲ್ಲರೂ ಕೂಡ ಅಪ್ಲೈನ ಮಾಡ್ಬೋದು. ಮಸ್ಟ್ ಹ್ಯಾವ್ ಅ ಲ್ಯಾಪ್ಟಾಪ್ or ಡೆಸ್ಕ್ಟಾಪ್ ವಿತ್ ಮಿನಿಮಮ್ 8 GB ರ್ಯಾಮ್ ವಿಂಡೋ 10 ಅಂತ ಹೇಳಿದ್ದಾರೆ. ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇರಲೇಬೇಕು. ಫೋನಿಂದ ಇದು ಮಾಡೋಕ್ಕಾಗಲ್ಲ, ಮೊಬೈಲ್ ಫೋನಿಂದ. ಆ್ಯಂಡ್ 8 GB ರ್ಯಾಮ್ ಬೇಕಾಗುತ್ತೆ, ವಿಂಡೋ 10 ಕೂಡ ಬೇಕಾಗುತ್ತೆ. ಮತ್ತು ಇದರಲ್ಲೂ ಕೂಡ ವೈಫೈ ಕನೆಕ್ಷನು ಮ್ಯಾಂಡೇಟ್ರಿ ಅಂತ ಹೇಳಿದ್ದಾರೆ. ಮತ್ತು ಇದರಲ್ಲೂ ಕೂಡ ಕಂಫರ್ಟೇಬಲ್ 24/7 ಶಿಫ್ಟ್, ರೊಟೇಷನ್ ಶಿಫ್ಟ್ ಹಾಕ್ತಾರೆ ಅವರು. ಸಮ್ಟೈಮ್ಸ್ ಡೇ, ಸಮ್ಟೈಮ್ಸ್ ನೈಟ್ ಅಂತ ಇರುತ್ತೆ. ಸೊ ನೀವು ಅದಕ್ಕೆ ವರ್ಕ್ ಮಾಡೋ ಹಾಗಿರಬೇಕು. ಮಿನಿಮಮ್ ನೀವು ಇಲ್ಲಿ ಏನು ಮಾಡ್ತೀರಿ, 9 hours ಅಂದರೆ 8 ಗಂಟೆ ಕೆಲಸ ಮಾಡ್ತೀರಾ, 1 ಗಂಟೆ ನಿಮ್ಮದು ಬ್ರೇಕ್ ಇರುತ್ತೆ. ಸೊ ಈ ರೀತಿ 9 ಗಂಟೆ ಶಿಫ್ಟ್ ನೀವು ಮಾಡ್ತೀವಿ ನೈಟ್ ಅಥವಾ ಡೇ ಅಂದರೆ ಈ ಜಾಬ್ಗೆ ನೀವು ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇದರಲ್ಲೂ ಕೂಡ 6 days ವರ್ಕಿಂಗ್ ಇರುತ್ತೆ ಅಂತ ಆಲ್ರೆಡಿ ಹೇಳಿದ್ದೀನಿ. ವೀಕ್ ಆಫ್ ಇರುತ್ತೆ ನಿಮ್ಮದು 1. ಸೊ ಆ ವೀಕ್ ಆಫ್ ನೀವು ತೊಗೋಬೋದು. ಪರ್ಟಿಕ್ಯುಲರ್ ಡೇ ಅಂತ ಹೇಳಿಲ್ಲ ಅವರು, ಇಂಥ ದಿನಕ್ಕೆ ನಾವು ರಜಾ ಕೊಡ್ತೀವಿ ಅಂತ ಹೇಳಿ. ಓಕೆ, ಸೊ ಇದಲ್ಲೂ ಕೂಡ ಇಲ್ಲಿ ಮೇನ್ ಅಂತಂದರೆ ನಮ್ಗೆ ಇವಾಗ ನೋಡಿ ಒಂದು ಟ್ರೈನಿಂಗ್ ಕೂಡ ಇರುತ್ತೆ ನಿಮ್ಮ ಸೆಲೆಕ್ಷನ್ ಆದಮೇಲೆ. ಆ ಟ್ರೈನಿಂಗಿಗೆ ಸಂಬಂಧಪಟ್ಟಂಥ ಸರ್ಟಿಫಿಕೇಟ್ ಕೂಡ ಇವರು ನಿಮಗೆ ನೀಡ್ತಾರೆ. ಇದೆಲ್ಲ ಆನ್ಲೈನ್ ಇರುತ್ತೆ ಟ್ರೈನಿಂಗ್, ಹೀಗಾಗಿ ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಇಂಟರ್ವ್ಯೂ ಪ್ರೊಸೆಸ್ ನೋಡೋಣ ಯಾವ ರೀತಿ ಇವರು ತಗೋತಾರೆ ಅಂತ ಹೇಳಿ. HR ಇವ್ಯಾಲ್ಯೂಷನ್ ಅಂತ ಇರುತ್ತೆ. ಓಕೆ, ಆ್ಯಂಡ್ L1 ಆಪ್ರೇಷನ್ ಇವ್ಯಾಲ್ಯೂಷನ್, L2 ಆಪ್ರೇಷನ್ ರೌಂಡ್ ಅಂತ ಇರುತ್ತೆ. ನಂತರ ಒಂದು ಚಿಕ್ಕದೊಂದು ಟೆಸ್ಟ್ ತೊಗೋತಾರೆ ಅವರು. ನಂತರ ಏನು ಮಾಡ್ತಾರೆ, ಕ್ಲೈಂಟ್ ಇವ್ಯಾಲ್ಯೂಷನ್, ಲೈಕ್ ನಿಮ್ಗೊಂದು ಚಿಕ್ಕದೊಂದು ಸ್ಕ್ರಿಪ್ಟು ವಿತ್ ಅ ಕ್ಲೈಂಟ್ ಆ್ಯಸ್ ನೀವು ಯಾವ ರೀತಿ ಮಾತಾಡ್ತೀರಿ ಅದನ್ನೆಲ್ಲ ಸ್ವಲ್ಪ ಚೆಕ್ ಮಾಡ್ತಾರೆ. ಸೊ ಇದು ಒಂದು ಫುಲ್ ಟೈಮ್ ಜಾಬ್ ಆಗಿದೆ. ಆ್ಯಂಡ್ ಇಲ್ಲಿ ನೀವು ಡೀಟೇಲ್ಸ್ನ ಕೊಟ್ಟಿದ್ದಾರೆ ಅವರು. ಸೊ ಇದನ್ನ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಬೇಕು ಅನ್ನೋರು ಈ ವಿಡಿಯೋ ನೋಡಿಬಿಟ್ಟು ನಿಮ್ಗೆ ಇಷ್ಟ ಇದೆ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ರೋಲ್ ಬಗ್ಗೆ ಹೇಳೋದಾದರೆ ಕಸ್ಟಮರ್ ಸಕ್ಸಸ್ ಸರ್ವಿಸ್ ಆ್ಯಂಡ್ ಆಪ್ರೇಷನ್ ರಿಲೇಟೆಡ್ ಇರುತ್ತೆ. ಮತ್ತು ಇಂಡಸ್ಟ್ರಿ ಬಗ್ಗೆ ಹೇಳೋದಾದರೆ ಒಂದು BPO ಲೈಕ್ ಇವಾಗ ಕಾಲ್ ಸೆಂಟರ್ ಅಂತ ಹೇಳ್ತೀವಲ್ವಾ, ಅದೇ ರೀತಿಯೇ ಇರುತ್ತೆ. ಇನ್ನು ಡಿಪಾರ್ಟ್ಮೆಂಟ್ ಹೇಳೋದಾದರೆ ಕಸ್ಟಮರ್ ಸಕ್ಸಸ್ ಸರ್ವಿಸ್ ಆ್ಯಂಡ್ ಆಪ್ರೇಷನ್ ರಿಲೇಟೆಡ್ ವರ್ಕ್ ಮಾಡ್ತೀರಾ. ಫುಲ್ ಟೈಮ್ ಪರ್ಮನೆಂಟ್ ಜಾಬ್ ಹುಡುಕ್ತಾ ಇದ್ದೀವಪ್ಪ, ಮನೆಯಲ್ಲೇ ಮಾಡುವಂಥ ಕೆಲಸ ಅಂತಂದರೆ ಇದಕ್ಕೆ ನೀವು ಅಪ್ಲೈನ ಮಾಡ್ಬೋದು. ಮತ್ತು ಇಲ್ಲಿ ಡಿಗ್ರಿನ ಆಗಿರ್ಬೇಕಂತ ಏನು ಅವ್ರು ಹೇಳಿಲ್ಲ, ಗ್ರ್ಯಾಜುಯೇಷನ್ ನಾಟ್ ರಿಕ್ವೈರ್ಡ್ ಅಂದಿದ್ದಾರೆ. PUC ಆಗಿದ್ದು ಕೂಡ ಅಪ್ಲೈನ ಮಾಡ್ಬೋದು ನೀವು, ಏನು ತೊಂದರೆ ಇಲ್ಲ. ಓಕೆ, ಸೊ ಅಪ್ಲೈ ಮಾಡ್ತೀನಿ ಅಂತ ಅನ್ನೋರು ನೀವು ಇದಕ್ಕೆ ಸಿಂಪ್ಲಿ ಏನು ಮಾಡ್ಬೇಕಂದ್ರೆ ನಾನು ಇದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡಿಕೊಂಡು ಹೋಗ್ಬಿಟ್ಟು ಅಪ್ಲೈನ ಮಾಡಿ. ಮತ್ತೊಂದು ರಿಸರ್ವ್ ಬ್ಯಾಂಕಲ್ಲೂ ಕೂಡ ಇವಾಗ ಒಂದು ಗೋರ್ಮೆಂಟ್ ಬ್ಯಾಂಕ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಇವಾಗ ವೇಕೆನ್ಸೀಸ್ಗಳು ಬಂದಿದೆ, ತುಂಬ ಚೆನ್ನಾಗಿರುತ್ತೆ ವೇಕೆನ್ಸೀಸ್ಗಳು ಬಂದಿದೆ. ಸೊ ಅದ್ರ ಬಗ್ಗೆ ಡೀಟೇಲಾಗಿ ನಾನು ಹೇಳಿದ್ದೀನಿ. ಮತ್ತು ಪ್ರಿಪ್ರೇಷನ್ ಹೇಗೆ ಮಾಡಬೇಕು, ಮತ್ತು ಎಷ್ಟು ರೌಂಡ್ ಇರುತ್ತೆ, ಹೇಗೆ ಅವ್ರು ತೊಗೋತಾರೆ ಜಾಬ್ಗೆ, ಎಲ್ಲ ಇನ್ಫಾರ್ಮೇಷನ್ ನಾನು ಅದರಲ್ಲಿ ಕೊಟ್ಟಿದ್ದೀನಿ. ಆ್ಯಂಡ್ ಸ್ಟೆಪ್ ಬೈ ಸ್ಟೆಪ್ ಸಂಪೂರ್ಣ ಮಾಹಿತಿ ಇದೆ. ಇವಾಗ ಸುಮಾರು ಜನ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ. ಮೇ ಬಿ ನೀವು ಕೂಡ ಹಾಕ್ತೀವಿ ಅಂತಂದರೆ ಅದ್ರ ಬಗ್ಗೆ ನಾನು ಡೀಟೇಲಾಗಿ ಒಂದು ವೀಡಿಯೋ ಮಾಡಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹೋಗ್ಬಿಟ್ಟು ನೋಡಿ, ಬೇಗನೆ ಇವತ್ತೇ ಅದಕ್ಕೆ ಅಪ್ಲೈನ ಮಾಡಿ. ಅದು ತುಂಬ ಚೆನ್ನಾಗಿರುವಂಥ ಜಾಬ್ ಇದೆ ಅದು ಕೂಡ. ಓಕೆನಾ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮಗೆ ಡೌಟ್ ಇದ್ದರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಓಕೆ, ಸೊ ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬಾರ್ದು. ಮತ್ತು ಹೊಸಬರಿದ್ದ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ನಾನು ಹಾಕಿರುವಂಥ ವೀಡಿಯೋಸ್ಗಳು ನಿಮಗೆ ತಲುಪೋದಕ್ಕೆ ಇದು ಸ್ವಲ್ಪ ಈಸಿ ಆಗುತ್ತೆ. ಓಕೆನಾ, ಸೊ ಒಂದು ಹೇಳೋದ್ರ ಮತ್ತೆ ನಾನು ಸಿಗ್ತೀನಿ. ನಮಸ್ಕಾರ.